ಬೀದರ್ನ ವಿವೇಕಾನಂದ ಆರೋಗ್ಯಧಾಮ ಆಶ್ರಮದಲ್ಲಿ ಯೋಗ ಸಾಧಕರಾದ ಗೋರಖನಾಥ್ ಅವರ ಆಯೋಜಕತ್ವದಲ್ಲಿ 3 ದಿನಗಳ ಕಾಲ ಯೋಗ ಹಾಗೂ ಸೌಂಡ್ ಹೀಲಿಂಗ್ ಕಾರ್ಯಾಗಾರ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಉತ್ತರ ಭಾರತದ ಅನುಭವ ಸಂಪನ್ನ ತಜ್ಞರು ರಿಷಿಕೇಶ್ನ ಸೋಹಾನಿ ಕುಮಾರಿಯವರು ಯೋಗ ಹಾಗೂ ಸೌಂಡ್ ಹೀಲಿಂಗ್ ಕಾರ್ಯಾಗಾರ ನಡೆಸಿಕೊಟ್ಟರು. ಯೋಗ ಹಾಗೂ ಪ್ರಾಕೃತಿಕ ಚಿಕಿತ್ಸೆಯನ್ನ ಗುಜರಾತ್ನ ಚಿಂತನಾ ತ್ರಿವೇದಿ ಹಾಗೂ ಲೀನಾ ತ್ರಿವೇದಿಯವರು ನಡೆಸಿಕೊಟ್ಟರು. ಇಂತಹ ವಿಶೇಷವಾದ ಯೋಗ ಹಾಗೂ ಸೌಂಡ್ ಹೀಲಿಂಗ್ ಕಾರ್ಯಾಗಾರದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದಲ್ಲಿ ಸುಧಾರಣೆ, ಯೋಗ ಮತ್ತು ಸೌಂಡ್ ಥೆರಪಿಯ ಮೂಲಕ ಒತ್ತಡ ನಿವಾರಣೆ, ಆಯುರ್ವೇದ ಚಿಕಿತ್ಸೆಯಿಂದ ಆಳವಾದ ವಿಶ್ರಾಂತಿ ಅನುಭವ, ಸೌಂಡ್ ಬಾಲ್ಗಳ ಶಕ್ತಿಯಿಂದ ಶಕ್ತಿ ಸಮತೋಲನ, ಪೋಟ್ಲಿ ಮಸಾಜ್ ಮೂಲಕ ಡಿಟಾಕ್ಸ್ ಮತ್ತು ಪುನಶ್ಚೇತನದ ಲಾಭವನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಆಯೋಜಕರು ಹಾಗೂ ಯೋಗ ಸಾಧಕರಾದ ಗೋರಖನಾಥ್, ನ್ಯಾಚುರೋಪತಿ ಮತ್ತು ನ್ಯೂಟ್ರಿಷನ್ ಡಾಕ್ಟರ್ ಗಂಗಾಂಬಿಕಾ ರೊಟ್ಟೆ, ಜಗದೀಶ್ ಮುಖೇಡ್ಕರ್, ಆನಂದ್ ರೆಡ್ಡಿ, ಸಚಿನ್ ಸೋಲ್ಪುರೆ, ರತಿಕಾಂತ್ ಯೋಜನಾ, ರಾಘವೇಂದ್ರ ರೆಡ್ಡಿ ಸೇರಿದಂತೆ ಇನ್ನಿತರರು ಇದ್ದರು. ಇದೇ ವೇಳೆ ಹಲವರು ಮಾತನಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡರು. ವೈಯಕ್ತಿಕವಾಗಿ ನನ್ನ ಅನುಭವ ಹೇಳಬೇಕಂದ್ರೆ ನನಗಿದು ABCD ಕಲ್ತಂಗ ಯೋಗ ಅಂದಾಗ ಎಲ್ಲ ನೋಡ್ತಿದ್ದ ತಮ್ಮ ಅಂತ ಕರಿತೀನಿ ಗೋರಖನಾಥ್ ಅವರಿಗೆ. ಹಾಗಾಗಿ ಅವ್ರು ಮಾಡೋದು ನೋಡ್ತಿದ್ದಂದ್ರೆ ನನಗೆ ಸಮಯ ಸಿಕ್ಕಿದಿಲ್ಲ. ಹಾಗಾಗಿ ಇವತ್ತು ಬಂದಾಗ ನನಗೂ ಸ್ವರ್ಗ ಸಿಕ್ಕಂಗಾಗ್ಯದ. ಯಾಕಂತಂದ್ರೆ ಯೋಗ ಮಾಡಿದ್ವಿ, ಫಿಸಿಕಲ್ ಆಗಿ ನೋಡಿದಾಗ ನನಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಸೌಂಡ್ ಥೆರಪಿ ಭಾಳ ಇಷ್ಟ ಆಯಿತು. ಯಾವುದೋ ಒಂದು ಲೋಕದಾಗ ಹೋದಂಗ ಯಾವುದೋ ಮನಸ್ಸಿಗೆ ಒಂದು ಸಮಾಧಾನ ಸಿಕ್ಕಂಗ, ಹೌದು ನನಗೆ ಬಿಟ್ಟು ಮತ್ತೊಂದು ಲೋಕ ಅದ, ಅಲ್ಲಿ ನಾವು ಸಾಂತ್ವನ, ಮನಸ್ಸಿಗೆ ನೆಮ್ಮದಿ, ಸಮಾಧಾನ ಪಡಿಬೋದು ಅನ್ನುವಂಥ ಒಂದು ಅನುಭವ ನನಗೆ ಆಗ್ಯದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಚರ್ಚೆ ಮಾಡ್ತೀವಿ, ಅಲ್ಲಿ ಸೌಂಡ್ ಥೆರಪಿ ಆದ ನಂತರ ನಾವು ಯಾವುದೋ ಲೋಕದಾಗ ವಿಹರಿಸಿ ಬಂದಾಗ ಮನಸ್ಸಿಗೆ ಏನೋ ಒಂಥರ ಆಹ್ಲಾದಕರವಾದಂತಹ ಸುಖ, ಖುಷಿ ನಮಗೆ ಸಿಕ್ತು ಅಂತ ಹೇಳಿ ಅದಕ್ಕಾಗಿ ಇಂಥ ಕಾರ್ಯಕ್ರಮ ನನಗನ್ನಿಸ್ತು. ಡಿಸ್ಕಸ್ ಮಾಡ್ತೇವೆ 3 ದಿವಸ ಅಷ್ಟೇ ಅಲ್ಲ, 1 ವಾರ ಆದ್ರೂ ಇರಬೇಕಿತ್ತು ಅಂತ ಹೇಳಿ ಈಗ ಅನಿಸ್ತಾ ಇದೆ ನನಗೆ. ಹಾಗಾಗಿ ಮತ್ತೆ ಮತ್ತೆ ಇದೇ ಕಾರ್ಯಕ್ರಮ ಆಗ್ತಾ ಇರಲಿ. ನಿಮ್ಮ ಒಂದು ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ ನನಗಂತೂ ಬಹಳ ಲೇಟಾಗಿ ಅರ್ಥ ಆಯ್ತು. ಹೇಳ್ತಾ ಇರ್ತೀವಿ ಮಕ್ಕಳಿಗೆಲ್ಲ ಆರೋಗ್ಯವೇ ಭಾಗ್ಯ, ಹೆಲ್ತ್ ಇಸ್ ವೆಲ್ತ್ ಅಂತ, ಆದ್ರೆ ನನ್ನ ಪರ್ಸನಲ್ ಆಗಿ ತುಂಬಾ ತಡವಾಗಿ ಅರ್ಥ ಆಯ್ತು. ಹಾಗಾಗಿ ನಾನು ಕಾಪಾಡ್ಕೊಂಡು ಹೋಗೋಣ. ಈ ಆಯೋಜನೆ ಮಾಡಿದಂತಹ ಗೋರಖನಾಥ್ ಟೀಮ್ ಅವರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಕಾರ್ಯಕ್ರಮ ತಿಂಗಳಿಗೆ ಒಂದ್ಸಲಾದ್ರೂ ಆಗ್ಲಿ, ನಾವೆಲ್ಲರೂ ಕೂಡ ಬರ್ತೀವಿ ಅಂತ ಹೇಳಿದ್ರು ಕೂಡ ಇಷ್ಟಪಡ್ತೀನಿ. ಧನ್ಯವಾದಗಳು. नमस्कार, हिंदी में बोलूंगी ताकि सभी को समझ में आए. मैडम बहुत देर से स्ट्रगल कर रहे हैं ये समझने के लिए कि क्या हो रहा है. तो बहुत अच्छा था सेशन 3 दिन का. मैडम ने मतलब कि जनरली हम लोग कहते हैं ना, जिस चीज की यूज प्रॉपर ना हो तो उसमें जंग लग जाता है. वैसे हमारे बॉडी के सारे मसल्स में जंग लग गया था. तो मैडम ने 3 दिन में ना मसल्स को फिक्स करवा के पता करवाया हमको कि हमारी बॉडी में कितने मसल्स हैं. तो लिटरली जो 3 दिन में हमने स्ट्रेचिंग वगैरह किया, उस मसल्स को पूरे दिन मैंने फील किया कि यहाँ पे ये मसल है, यहाँ पे ये मसल है. इट वॉज गुड पेन, अच्छा था. आई वॉज एंजॉइंग दैट पेन. एंड ऑफकोर्स साउंड हीलिंग का तो लाइक देयर इज नो अल्टरनेट फॉर दैट. आई फील कि जो स्ट्रेस लेवल को कम करने का जितना साउंड्स में जो फ्रिक्वेंसीज होती है, शायद वो टैबलेट्स या और किसी चीज में नहीं होगा. तो बहुत ही अच्छा अनुभव रहा, स्पेशली द साउंड हीलिंग. थैंक यू सर, थैंक यू मैम, थैंक यू एवरीवन जिन्होंने भी इसको ऑर्गेनाइज किया. और जहाँ तक मेरा मानना है कि ये 1 दिन या 2 दिन या 3 दिन का ना होके रेगुलर बेसिस पे अगर होगा तो ये ज्यादा बेटर रहेगा. क्योंकि 3 दिन मतलब हम लोग आए, हमने किया, हमें अच्छा लगा, बाद में हम लोग अपने लाइफ में फिर से बिजी हो जाएंगे. आई डोंट नो हम कितना कर पाए. तो अगर ये रेगुलर बेसिस पे अगर कहीं पे ऐसा कुछ हो सके कि हम लोग रेगुलरली सुबह उठ के 1 घंटा आके ऐसा कुछ टाइम स्पेंड कर सके तो ये हमारे लिए बहुत बेनिफिट होगा. थैंक यू वन एंड ऑल. ಮಹಾಶಿವರಾತ್ರಿ ಹಬ್ಬದ ಮತ್ತೊಮ್ಮೆ ಎಲ್ಲರಿಗೂ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕತೆಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಮತ್ತೊಮ್ಮೆ ಗೋರಖನಾಥ್ ಅವರಿಗೆ ತುಂಬುವಾದ ಧನ್ಯವಾದ ಹೇಳಿ ನನ್ನ 2 ಮಾತು. ಎಲ್ಲರೂ ಕೂಡ